ಒಂದು ಉದಾಹರಣೆಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಇವ್ರಿಗೂ ಎತ್ತಾಳ್ಗೂ ಹೇಳಲಿಕ್ಕೆ ಬಯಸ್ತೀನಿ. ಈ ಕೆಲವು ಕೋರ್ಟ್ ಅಲ್ಲಿ ಕೇಸ್ಗಳು ನಡೀತಾ ಇದೆ. ಬಿಜಾಪುರ, ಬಾಗಲಕೋಟೆ, ರಾಯಚೂರಲ್ಲಿ ಕಾಂಪನ್ಸೇಷನ್ಗೆ ಆವರೇಜ್ ಒಂದು 74 ಲಕ್ಷ ತಗೊಳ್ತಾ ಇದ್ದಾರೆ ಕೋರ್ಟ್ ಇಂದ. ಇನ್ ಕೆಲವು ಕಡೆ ಸಬ್ಮರ್ಜ್ ಲ್ಯಾಂಡ್ಗೆ 1,26,00,000 ಒಂದು ಎಕರೆಗೆ ಆವರೇಜ್ ಕೋರ್ಟ್ ಇಂದ ಆರ್ಡರ್ಗಳು ಮಾಡಿಸ್ಕೊಳ್ತಾ ಇದ್ದಾರೆ. 285 ಕೇಸ್ ಆ ರೀತಿ ಆಗಿದೆ. ಇದು ಕೂಡ ಒಂದು 2,000 ಕೇಸ್ ಇದೆ. ರಿಹ್ಯಾಬಿಟೇಷನ್ಗೆ ಎಕರೆಗೆ 367 ಕೇಸುಗೆ ಒಟ್ಟು ಒಂದು ಎಕರೆಗೆ ಅವರೇಜ್ 5,18,00,000 ಆರ್ಡರ್ ಮಾಡಿಬಿಟ್ಟಿದ್ದಾರೆ ಕೋರ್ಟ್. ಇದನ್ನ ನಾನು ಕೋರ್ಟಿಂದ ಆದೇಶ ಆಗಿದೆ. ಈಗ ನಮಗೆ ಆಪ್ಷನ್ ಎಲ್ಲರೂ ಉಂಟು. 5 ಕೋಟಿ ಬೆಂಗಳೂರಲ್ಲೇ ಕೊಡಕ್ಕಾಗ್ತಾ ಇಲ್ಲ. ನಾನು ಈ ಪೆರಿಫೆರಲ್ ರಿಂಗ್ ರೋಡ್ಗೆ ಅವ್ರಿಗೆಲ್ಲ ನಾನು ಅಲ್ಲಿ ಗೌರ್ಮೆಂಟ್ ರೇಟೇ ಅಷ್ಟಿಲ್ಲ, ಅಲ್ಲಿ ಗೌರ್ಮೆಂಟ್ ಅಲ್ಲಿ ಇದ್ರ ರೇಟು ಅಷ್ಟಿಲ್ಲ. ಸೊ ಅಲ್ಲೇ 5,18,00,000 ಅಲ್ಲಿ ಆರ್ಡರ್ ಮಾಡಿ ರಿಹಾಬಿಲಿಟೇಷನ್ ಸೆಂಟರ್ಗಳಲ್ಲಿ ಮಾಡಿಬಿಟ್ಟಿದ್ದಾರೆ ಕೋರ್ಟಲ್ಲಿ. ಅದಕ್ಕೆ ನಾನು ನಮ್ಮ ಲಾ ಮಿನಿಸ್ಟರ್ ಹತ್ರ ಮಾತಾಡಿ, ಐ ವಾಂಟ್ ಟು ರಿಮೂವ್ ಆಲ್ ದಿ ಗೌರ್ಮೆಂಟ್ ಅಡ್ವೊಕೇಟ್ಸ್ ಹೂ ಆರ್ ಡೀಲಿಂಗ್ ವಿತ್ ದಿಸ್ ಟೈಪ್. ಯಾರು ಬುಕ್ ಆಗಿದಾರೋ ಏನಾಗಿದಾರೋ ಒಂದು ದೊಡ್ಡ ಇನ್ವೆಸ್ಟಿಗೇಷನ್ ಟೀಮ್ ಮಾಡಬೇಕಾಗಿದೆ. ಯಾಕೆಂದ್ರೆ ರೈತರು ಉಳಿಸಬೇಕಾಗ್ತದೆ. ಹೈಕೋರ್ಟ್ಗೂ ಇದಕ್ಕೆ ಅಪೀಲ್ ಹೋಗ್ಬೇಕಾಗ್ತದೆ. ಇಲ್ಲ ಅಂತಂದ್ರೆ ಅವ್ರು ಹೇಳ್ದಂಗೆ ಇದನ್ನು ಮುಗ್ಸಕ್ಕಾಗಲ್ಲ. ಎಲ್ಲರೂ ಉಂಟಾ 1 ಕೋಟಿ 1 ಎಕರೆಗೆ ಅಲ್ಲಿ ಕೊಡ್ತೀವಿ ಅಂತಂದ್ರೆ, ಹಿಂದೆ ಬೊಮ್ಮಾಯಿಯವ್ರ ಗೌರ್ಮೆಂಟ್ ಅಲ್ಲಿ ಏನೋ ಒಂದು ತೀರ್ಮಾನ ಮಾಡಿದ್ದಾರೆ, 20 ಲಕ್ಷ ರೂಪಾಯಿ ಅಂತ ಅಂದ್ಬಿಟ್ಟೇನೋ 20 lakhs ರೂಪೀಸ್ಗೇನೋ ಒಂದು ತೀರ್ಮಾನ ಮಾಡಿದ್ದಾರೆ. 20 ಲಕ್ಷ ರೂಪಾಯಿ ಕೊಡೋದು ಅಂತ ಅಂದ್ಬಿಟ್ಟು ಕ್ಯಾಬಿನೆಟ್ ಅಲ್ಲಿ ಒಂದು ತೀರ್ಮಾನ ಮಾಡಿದ್ದಾರೆ. ಆಯ್ತು, 20 ಲಕ್ಷ, ಓಕೆ ಫೈನ್. ಈಗ 1 ಕೋಟಿ ಎಷ್ಟು 25 ಲಕ್ಷ ಅಂತ ಅಂದ್ಬಿಟ್ಟು ಕ್ಯಾಬಿನೆಟ್ ಸಬ್ ಕಮಿಟಿ ಫಾರ್ಮ್ ಮಾಡಿಬಿಟ್ಟು ಒಂದು ತೀರ್ಮಾನ ಮಾಡಿದ್ರಿ. 25 ಲಕ್ಷ ಆಯ್ತು, 25 ಲಕ್ಷ ಆಗಲಿ. ಬೇರೆ ಕೋರ್ಟ್ ಗೀಟ್ಗೆ ಹೋಗ್ತಾರ, ಇನ್ನೊಂದು 5 ಲಕ್ಷ ಆಗಲಿ. 1 ಕೋಟಿ 25 ಲಕ್ಷ ಎಕರೆಗೆ ಅಂತಂದ್ರೆ 5 ಟೈಮ್ಸ್ ಜಾಸ್ತಿ ಆಯ್ತು ಅಂತಂದ್ರೆ ಎಲ್ಲಿ ತರೋದು, ಯಾರು ಕೊಡೋರು? ಮತ್ತು ಈ ರಿಹಾಬಿಟೇಷನ್ಗೆ 5 ಕೋಟಿ 1 ಎಕರೆಗೆ ಅಂತ ಕೋರ್ಟಿಂದ ಆರ್ಡರ್ ತಗೊಂಡ್ಕೊಂಡ್ಬಿಟ್ರೆ ಡಿಸ್ಟ್ರಿಕ್ಟ್ ಕೋರ್ಟಿಲಿ ಇಟ್ ಇಸ್ ಇಂಪಾಸಿಬಲ್. ಸೊ ಇದ್ರ ಬಗ್ಗೆ ಒಂದು ಸಮಗ್ರವಾದಂತ ಒಂದು ತನಿಖೆ ಮಾಡ್ತೀನಿ. ವಿ ವಿಲ್ ರಿಮೂವ್. ನಮ್ಮ ಲಾ ಮಿನಿಸ್ಟರ್ಗೂ ಇಲ್ಲಿ ಹೇಳ್ತಾ ಇದ್ದೀನಿ, ಯು ಹ್ಯಾವ್ ಟು ಪ್ಲೀಸ್ ಲುಕ್ಔಟ್. ಅವ್ರಿಗೂ ಕಳಿಸ್ಕೊಡ್ತೀನಿ. ಎಲ್ಲರನ್ನೂ ಚೇಂಜ್ ಮಾಡಲಿಕ್ಕೆ ಒಂದು ಹೊಸ ಟೀಮ್ನೇ ಸೆಟ್ ಮಾಡೋಕ್ಕೆ, ಇದನ್ನು ಅಪೀಲ್ ಮಾಡಲಿಕ್ಕೂ ಕೂಡ ವ್ಯವಸ್ಥೆ ಮಾಡ್ತೀವಿ. ಅವ್ರು ಹೇಳ್ದಂಗೆ ಆದಷ್ಟು ಜಲ್ದಿ ಸ್ವಲ್ಪ ಜಾಸ್ತಿ ಹಣ ಒದಗಿಸ್ಕೊಡ್ಬೇಕು ಅನ್ನೋದು ಅವರ ಭಾವನೆ ಇದೆ. ಈ ಪ್ರಾಜೆಕ್ಟ್ನ ಜಲ್ದಿ ಮುಗಿಸ್ಬೇಕು ಅನ್ನೋದಿದೆ. ತಮ್ಮ ಏನೇನು ಸಲಹೆ ಇದೆ ಸ್ವೀಕಾರ ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ. ಅದೇನೋ ಒಂದು ನಮ್ಮ ಸುಪ್ರೀಂ ಕೋರ್ಟ್ದು ಆದೇಶ ಇದೆ, ಅದೇನೋ ನೋಟಿಫಿಕೇಶನ್ ಆಗಬೇಕು, ಅದೊಂದು ಆಯ್ತು ಅಂತಂದ್ರೆ ಸ್ವಲ್ಪ ಸ್ಟಿಲ್ ವಿಲ್ ಬಿ ವೆರಿ ಲಿಬರಲ್. ಅದಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಅಧ್ಯಕ್ಷರೇ, ಇವತ್ತು ಸಚಿವರು ಹೇಳಿದ್ರು, ಈ ರೈತರಿಗೆ 5 ಕೋಟಿ ಅದು ಹೋಗುದಿಲ್ಲ, ವಕೀಲರುಗಳೇ 40-50% ತಗೊಂಡ್ಬಿಡ್ತಾರೆ ಬೇರೆ ಅಕೌಂಟ್ ಮಾಡಿ. ವಕೀಲರುಗಳು ಅಧ್ಯಕ್ಷರ ಕೇಳ್ರಿ, ಕೃಷ್ಣ 68% ಭಾಗ ನೀರಾವರಿ ಆಗುದಿದೆ. ಅದ್ರ ಬಗ್ಗೆ ನಮ್ಮದ ಭವಿಷ್ಯದ ಚಿಂತನೆ ಇದೆ. ಇಡೀ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಾದ್ರೆ ಕೃಷ್ಣೆಗೆ ಇವತ್ತು ಕಾವೇರಿಗೆ ಎಷ್ಟು ಕೊಡ್ತೀರಿ ಅದ್ರದ್ದು 20 ಪಟ್ಟು ನಮ್ಮ ನೀರಾವರಿ ಯೋಜನೆ ಕೊಡ್ಬೇಕು. ಯಾಕಂದ್ರೆ ಕಾವೇರಿಯಿಂದ 12% ನೀರಾವರಿ, ಕೃಷ್ಣೆಯಿಂದ 68%. ಇದ್ರ ಮ್ಯಾಗೆ ಅದಕ್ಕೆ ನಾನು ಸಚಿವರಲ್ಲಿ ವಿನಂತಿ ಮಾಡ್ಕೋತೀನಿ, ನೀವು ಯಾವ್ದಾದ್ರು ಸಾಲ ತಗೊಂಡ್ ಬರ್ರಿ, ಏನಾರ ಮಾಡ್ರಿ, 1-2 ವರ್ಷನಾಗ 1.5 ಲಕ್ಷ ಕೋಟಿ ರೂಪಾಯಿ ಕೊಟ್ಟು ಈ ಯೋಜನೆ ಮುಗಿದ್ರೆ ಸಮಗ್ರ ಕರ್ನಾಟಕ, ಇವತ್ತೇನು ಅಸಮತೋಲನ ಇದೆ, ಪ್ರತ್ಯೇಕ ರಾಜ್ಯ ಅನ್ನೋ ಹೋಗಿದೆ, ಅದು ಏನಾದರೆ ಅಂತ್ಯ ಆಗ್ಬೇಕಾದ್ರೆ ಕೃಷ್ಣಗೆ ಹೆಚ್ಚಿನ ಮಾತು ಕೊಡ್ಬೇಕಂತ ವಿನಂತಿ. ಉಮನಾಥ್ ಕೋಟ್ಯಾನ್ ಅಧ್ಯಕ್ಷ, ರಾಷ್ಟ್ರೀಯ ಯೋಜನೆ ಉತ್ತರ ಹೇಳಕ್ಕೆ ಬಿಡಲ್ಲ. ಕೊಟ್ರ ಉತ್ತರ ಕೋನ್ ರೆಡ್ಡಿ ಅವರೇ, ರಾಷ್ಟ್ರೀಯ ಯೋಜನೆ ಆಗ್ಬೇಕಿತ್ತು. ಅವ್ರ ಸಲಹೆನ ಬಹಳ ಗಂಭೀರವಾಗಿ ಪರಿಗಣಿಸ್ತೀವಿ. ಉಮನಾಥ್ ಕೋಟ್ಯಾನ್, ಇದು ಕೃಷ್ಣ ಬಗ್ಗೆ ಪ್ರಶ್ನೆ ಇದೆ. ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 1344 ಮಾನ್ಯ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಿಗೆ ಕೇಳಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಉತ್ತರವನ್ನ ಒದಗಿಸಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ಅಧಿನಿಯಮ 2014 ಅನ್ವಯ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ರಚಿಸಲಾಗಿರುತ್ತದೆ. ತದನಂತರ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕೆಲವು ಇತರ ಕಾನೂನು ತಿದ್ದುಪಡಿ ಅಧಿನಿಯಮ 18 ಅನ್ವಯ ತಿದ್ದುಪಡಿ ಮಾಡಲಾಗಿದೆ ಅಂತ ಇತರ ಉತ್ತರಗಳನ್ನು ಕೊಟ್ಟಿದ್ದಾರೆ. ಇವತ್ತು ಮಾನ್ಯ ಅಧ್ಯಕ್ಷರೇ, ಕೆರೆಗಳ ಅಭಿವೃದ್ಧಿ ನಾಡಿನ ಶ್ರೇಯೋಭಿವೃದ್ಧಿ. ಊರು ಕಟ್ಟುವ ಮೊದಲು ಕೆರೆ ಕಟ್ಟು ಅಂತ ಒಂದು ಹಿರಿಯರ ಮಾತಿದೆ. ಪ್ರಶ್ನೆ ಕೇಳಿ.
ಕೆರೆಗಳು ಜನಜೀವನದ ಜೀವನಾಡಿ. ಒಂದು ಊರು ಸಮೃದ್ಧವಾಗಿ ಬೆಳೆಯಬೇಕೆಂದರೆ ಅಲ್ಲೊಂದು ಕೆರೆ ಇದ್ದೇ ಇರುತ್ತದೆ. ಊರಿನ ಸಿರಿ ಸಂಪತ್ತನ್ನು ಸಮೃದ್ಧಿಯನ್ನ ಆ ಊರಿನಲ್ಲಿರುವ ಕೆರೆಗಳಿಂದ ಪ್ರಶ್ನೆ ಕೇಳಿ, ನಿರ್ಧರಿಸಬಹುದು ನಾನು ಎಂದು ಹೇಳ್ತಾರೆ. ಕವಿತೆಗೆಲ್ಲ ಮತ್ತೊಮ್ಮೆ ಟೈಮ್ ಕೊಡ್ತೇನೆ. ಈಗ ಹೇಳ್ತೇನೆ, ಪ್ರಶ್ನೆ ಕೇಳಿ ಒಂದು. ಅಲ್ಲ, ಪ್ರಶ್ನೆ ಕೇಳಿದ್ದೇನೆ, ಅದಕ್ಕೆ ನಾನು ಖಾಲಿ ಪ್ರಶ್ನೆ ಕೇಳಿ ಕೂತ್ರೆ ಎಂತ ಅರ್ಥ? ಅದಕ್ಕೆ ಹಾಗೆಲ್ಲ ನೀವು ಅವರಿಗೆ ಅರ್ಥ ಆಗ್ಬೇಕಲ್ಲ. ಅರ್ಥ ಅಧ್ಯಕ್ಷರೇ ಮಾತಾಡ್ಲಿ, ನಿಮ್ ಜಿಲ್ಲೆದವ್ರು ಯಾರ? ಹಾಗಿದ್ರೆ ನಾನು ಕೂತ್ಕೊಳ್ತೇನೆ. ನಮ್ ಶಿವಲಿಂಗೇಗೌಡರಿಗೆ ಅರ್ಧ ಗಂಟೆ ಟೈಮ್ ಕೊಡ್ತೀರಿ. ನಾನು ಕೇಳಿದ ಪ್ರಶ್ನೆಗೆ ನನಗೆ ಸರಿಯಾದ ಉತ್ತರ ಸಿಗಬೇಕು, ನೀವು ಅವಸರ ಪಡಬೇಡಿ. 2 ನಿಮಿಷ ಆಗಿಲ್ಲ ಅಧ್ಯಕ್ಷರೇ. ನಮಗೆ ಒಂದು 5 ನಿಮಿಷ ಆದ್ರೂ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲದಿದ್ರೆ ನಾವು ಪ್ರಶ್ನೆ ಯಾಕೆ ಕೇಳಿದ್ರು? ನಾನು ಕೂತ್ಕೊಳ್ತೇನೆ. ಈಗ ಅವ್ರು ಉತ್ತರ ಕೊಡಿ, ಮತ್ತೆ ಕ್ಲಾರಿಫಿಕೇಶನ್ ಕೇಳಿ. ಆಯ್ತು, ಪ್ರಶ್ನೆ ಕೇಳಿ. ಕೊಡ್ಲಿ.